ಹಾಸನ ಜಿಲ್ಲೆಯಲ್ಲಿ ಆಲೂರು ತಾಲೂಕು ಗುಡ್ನಳ್ಳಿಗೆ ನಾನು ಭೇಟಿ ಮಾಡಿದ್ದೀನಿ. ಈ ಸಮಸ್ಯೆ ಏನು ಇವತ್ತಿಂದ ಅಲ್ಲ, ಕಳೆದ 15 ದಿನದೂ ಕೂಡ ರೈತರು ಕಂಗಾಲಾಗಿದ್ದಾರೆ. ಇಲ್ಲಿ ಬಹುಮುಖ್ಯ ಬೆಳೆ ಜೋಳ. ಹಿಂದೆ ಆಲೂಗೆಡ್ಡೆ ಇತ್ತು, ಈಗ ಆಲೂಗೆಡ್ಡೆ ಸರ್ವನಾಶ ಆಗಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಈಗ ಜೋಳ ಬೆಳೆದಿದ್ದಾರೆ, ಅದು ಬಹುಮುಖ್ಯ ಬೆಳೆ. ಈಗ ವರದಿ ಪ್ರಕಾರ ಸುಮಾರು 12.5 ಲಕ್ಷ ಹೆಕ್ಟೇರ್ ಜೋಳ ಏನಾಗಿದೆ, ಬೆಳೆ ಹಾನಿಯಾಗಿದೆ. ರೈತರು ಏನೋ ದೂರನ್ನ ಕೊಡ್ತಾ ಇದ್ದಾರೆ ನನ್ನ ಹತ್ರ. ಅಂದರೆ ನೋಡಿ ಸರ್, ಇದರಲ್ಲಿ ನಮ್ದೇನು ತಪ್ಪಿದೆ? ನಾವು ಈ ಕೃಷಿ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಂಥ ಬೀಜ ತಗೊಳ್ಳಿ ಅಂದರು. ಅಂಥ ಬೀಜನೇ ತಗೊಂಡ್ರಿ. ಈಗ ಬಿತ್ತನೆ ಮಾಡಿ ಅಂತ ಹೇಳಿದ್ರು, ಈಗ ಬಿತ್ತನೆ ಮಾಡಿದ್ದೀರಿ. ಆಮೇಲೆ ಜೋಳದ ಬಿತ್ತನೆ ಬೀಜದ ಜೊತೆ ಒಂದು ಪಾಂಪ್ಲೆಟ್ ಕೊಟ್ಟರು ನನಗೆ. ಆ ಪಾಂಪ್ಲೆಟಲ್ಲಿ ಇಂಥ ಮೆಡಿಸನ್ನೇ ಹೊಡಿಬೇಕು ಅಂದರು, ಅಂಥ ಮೆಡಿಸನ್ನೇ ಹೊಡೆದಿದ್ದೀರಿ. ಅವ್ರು ಹೇಳ್ದಂಗೆ ಬೀಜ ತಗೊಂಡಿದ್ದೀರಿ, ಅವ್ರು ಹೇಳ್ದಂಗೆ ಔಷಧಿಯನ್ನು ಹಾಕಿದ್ದೀರಿ. ಇಷ್ಟಾದರೂ ಕೂಡ ಈಗ ಅದಕ್ಕೆ ರೋಗ ಬಂದಿದೆ, ಎಲ್ಲೋ ಆಗಿದೆ. ಎಲ್ಲ ಕಾಂಡದಲ್ಲಿ ಎಲ್ಲ ಕೂಡ ಒಂದು ಬ್ಯಾಕ್ಟೀರಿಯಾಗಳು ತನಪ ಎಲ್ಲೋ ಫಂಗಸ್, ಬಿಳಿ ಸುಳ್ಳಿ ರೋಗ ಬಂದಿದೆ. ಅದನ್ನ ಈಗ ನಾನು ಕೇಳಿದೆ, ಅಟ್ಲೀಸ್ಟ್ ಹಸುಗು ಹಾಕ್ಬೋದಾ ಅಂದ್ರೆ ಹಸುಗೂ ಹಾಕಂಗಿಲ್ಲ. ಹಸುಗು ಹಾಕಿದ್ರೆ ಹಸುಗಳಿಗೂ ಪಾಯ್ಸನ್ ಆಗೋತತಿ. ಈಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಬ್ಬೊಬ್ಬರು ಸುಮಾರು 40,000 to 50,000 ರೂಪಾಯಿ ಖರ್ಚು ಮಾಡಿದ್ದಾರೆ ಎಕರೆಗೆ. ಸೊ ಇಲ್ಲಿ ತಪ್ಪು ಸರ್ಕಾರದ ನೇರವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಅವರ ಬಿತ್ತನೆ ಬೀಜ ಅವ್ರದೇ, ಔಷಧಿ ಸಿಂಪಡಿಸೋದು ಅವ್ರದೇ, ಎಲ್ಲ ರೀತಿ ಅವ್ರು ಹೇಳ್ದಂಗೆ ನಡ್ಕೊಂಡ್ರು ಕೂಡ ಇಷ್ಟು ಅನಾಹುತ ಆಗಿದೆ ಅಂತಂದ್ರೆ ಇವತ್ತು ಸರ್ಕಾರ ಇಷ್ಟಾದ ಮೇಲೂ ಸರ್ಕಾರ ಕಣ್ಣು ತೆಗೆದು ನೋಡೇ ಇಲ್ಲ. ಈ ಕಡೆ ಬಂದು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆದ ಬರಬೇಕು. ಯಾಕಂದ್ರೆ ಬೆಳೆ ಹಾನಿಗೆ ಪರಿಹಾರ ಕೊಡ್ಬೇಕಾದ್ರೆ ರೆವಿನ್ಯೂ ಮಿನಿಸ್ಟರ್ ಇರಬೇಕು, ಕೃಷಿ ಇರಬೇಕು. ಯಾರು ಬಂದಿಲ್ಲ. ಸುಮಾರು 12,000 ಹೆಕ್ಟೇರ್ ಅಂದ್ರೆ ಇದು ದೊಡ್ಡ. ಮತ್ತೆ ಈಗ ನಾನು ಕೃಷಿ ಅಧಿಕಾರಿ ಕೇಳಿದೆ, ಏನು ಆಲ್ಟರ್ನೇಟಿವ್? ಈಗ ರೈತರೆಲ್ಲ ಗಲಾಟೆ ಕೃಷಿ ಅಧಿಕಾರಿಗಳ ಮೇಲೆ ಮುಗಿದು ಬಿದ್ದರು. ಇವತ್ತು ಆಲ್ಟರ್ನೇಟಿವ್ ಏನು ಅಂತ ಏನಿಲ್ಲ ಸರ್, ಎಲ್ಲ ಕಿತ್ತಾಕ್ಬೇಕು. ಕಿತ್ತೇನು ಮಾಡಬೇಕು ಅನ್ನೋ ಕಸಕ್ಕೆ ಹಾಕ್ಬೇಕು ಅಷ್ಟೇ. ಮತ್ತೆ ಆಲ್ಟರ್ನೇಟಿವ್ ಏನು ಅಂದರು, ಇವರು ಜೋಳ ಬೆಳೆಯೋಕ್ಕಾಗಲ್ಲ. ಈ ಜಮೀನಲ್ಲಿ ಇನ್ನೆಲ್ಲೂ ಕೂಡ ಈ 12,000 ಹೆಕ್ಟೇರಲ್ಲಿ ಎಲ್ಲೂ ಕೂಡ ಇನ್ನು ಜೋಳ ಬೆಳೆಯೋಕ್ಕಲ್ಲ. ಅಲ್ಲಪ್ಪ, ಹಿಂದೆ ಆಲೂಗೆಡ್ಡೆ ಬೆಳೀತಾ ಇದ್ರಿ, ಅದನ್ನು ಹಾಳು ಮಾಡಿದ್ರಿ. ಈಗ ಜೋಳ ಬೆಳೆದಿದ್ದಾರೆ ಕಳೆದ 4-5 ಬೆಳೆ. ಈಗ ಅದನ್ನು ಬೇಡ ಅಂದ್ರೆ ಮುಂದೆ ಏನು ಅಂತಂದ್ರೆ, ಮುಂದೆ ಏನು ಅಂದ್ರೆ ಗೊತ್ತಿಲ್ಲ. ಮುಂದೆ ಏನಾದರೂ ರಾಗಿ ಗೀಗಿ ಬೆಳಿಬೇಕು. ರಾಗಿ ಬೆಳೆಯೋಕ್ಕಾಗಲ್ಲ, ಕಂಟಿನ್ಯೂಸ್ ಮಳೆ ಬರ್ತತೆ, ಉಳುಮೆ ಮಾಡೋಕ್ಕೆ ಆಗಲ್ಲ, ಅದ ಮಾಡೋಕ್ಕಾಗಲ್ಲ. ಅಂದರೆ ರೈತರು ಇವತ್ತು ಬೀದಿ ಪಾಲ್ ಬಂದ. ಎಲ್ಲರೂ ಕೂಡ ನಮ್ಮ ಮಂಜಣ್ಣ ಹೇಳಿದ ಪ್ರಕಾರ, ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಪ್ರಾರಂಭದಲ್ಲಿ 40,000-50,000 ರೂಪಾಯಿ ದುಡ್ಡು ಬೇಕಾಗ್ತತೆ ಉಳುಮೆ ಮಾಡೋಕ್ಕೆ, ಕೂಲಿಗೆ, ಅದಕ್ಕೆ ಇದಕ್ಕೆ, ರಸಗೊಬ್ಬರ ತಗೊಳಕ್ಕೆ, ಎಲ್ಲದಕ್ಕೂ ಕೂಡ. ಅವ್ರ ಮನೇಲಿರೋವಂಥ ಚಿನ್ನ ತಗೊಂಡು ಪ್ರತಿ ವರ್ಷನೂ ಹಂಗೆ ಅಂತೆ, ಅವ್ರು ಚಿನ್ನ ತೊಗೊಂಡೋಗಿ ಅಡವಿಡ್ತಾರಂತೆ. ಈ ಬೆಳೆ ಬಂದ ತಕ್ಷಣ ಚಿನ್ನನ ಬಿಡಿಸ್ಕೊತಾರೆ. ಈ ಪರಿಸ್ಥಿತಿ ಇರೋದು. ಈಗ ಚಿನ್ನನೂ ಹೋಗಿ ಅಡವಿನ ಅಂಗಡಿ ಸೇರ್ಕೊಂಬಿಟ್ಟಿದೆ, ಇಲ್ಲಿ ಬೆಳೆ ಹೋಗಿ ಗೂಡು ಸೇರ್ಬಿಟ್ಟಿದೆ, ಕಸ ಆಗ್ಬಿಟ್ಟಿದೆ, ಕಸ ಆಗಿದೆ. ಈಗ ಅವ್ರ ಪಾಡೇನು? ಸರ್ಕಾರ ಒಂದು ಕಡೆ ಆತ್ಮಹತ್ಯೆ ಆದರೆ ಅವ್ರ ಬೆಳೆಯ ಪರಿಹಾರ ಬರ್ತೈತೆ ಅಂತೇಳಿ ಮಂತ್ರಿಗಳು ಹೇಳುವಂಥ ಸ್ಟೇಜಲ್ಲಿದೆ. ಇದು ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ಸರ್ಕಾರಕ್ಕೆ ಏನಾನ ರೈತರ ಬಗ್ಗೆ ಗೌರವ ಇದ್ದರೆ ಸ್ಥಳಕ್ಕೆ ಕೂಡಲೇ ಭೇಟಿ ಮಾಡಬೇಕು, ಮುಖ್ಯಮಂತ್ರಿನೇ ಭೇಟಿ ಮಾಡಬೇಕು. ಯಾಕಂದ್ರೆ ದೊಡ್ಡ ಅನಾಹುತ ಆಗಿದೆ. 12,000 ಹೆಕ್ಟೇರ್ ಅಂತ ಹೇಳಿದ್ರೆ ಒಂದು 25% ಹಾಸನದಲ್ಲಿ ಇದು ಮಾತ್ರ. ಇನ್ನು ಕಾಫಿಗೆ ನಾನು ಹೋಗ್ತಾ ಇದ್ದೀನಿ, ಕಾಫಿನೂ ಕೂಡ, ಕಾಫಿ ಬೆಳೆನೂ ಕೂಡ, ಕಾಫಿನೂ ಎಲ್ಲ ಕೊಳ್ತೋಗ್ತಾ ಇದೆ. ಮೆಣಸು ಕೊಳ್ತೋಗ್ತಾ ಇದೆ, ಈಗ ಅಡಿಕೆ ಕೊಳ್ತೋಗ್ತಾ ಇದೆ, ಎಲ್ಲ ಉದುರ್ತಾ ಇದೆ, ಎಲ್ಲ ಕೊಳ್ತು ಮರದಿಂದ ಉದುರ್ತಾ ಇದೆ ಅಡಿಕೆಗಳು. ಶುಂಠಿ ಅಂತೂ ನೆಲ ಕಚ್ಚಿಬಿಟ್ಟಿದೆ, ಭೂಮಿಯಿಂದ ಮೇಲಕ್ಕೆ ಬರ್ತಾ ಇಲ್ಲ ಶುಂಠಿ. ಇಷ್ಟಾದರೂ ಕೂಡ ಈ ಸರ್ಕಾರ ಇನ್ನೂ ಈ CM ಬದಲಾವಣೆ, ಆ ಬದಲಾವಣೆ, ಸುರ್ಜೇವಾಲ ಬಂದರು, ಆ ವಾಲ ಬಂದರು, ಈ ವಾಲಕ್ಕೆ ಬಂದರು. ಈ ವಾಲಗಳು ಬಂದು ಹೋಗೋದ್ರಲ್ಲೇ ಆಗೋಗ್ಬಿಟ್ಟೈತೆ ಹೊರತು ರೈತರ ಕಷ್ಟ ಕೇಳೋರು ಯಾರು? ಸರ್ಕಾರಕ್ಕೆ ಜ್ಞಾನ ಇದ್ದರೆ
ಮರ್ಯಾದೆ ಇದ್ರೆ ಅಟ್ಲೀಸ್ಟ್ ಒಂದು ಮೀಟಿಂಗ್ ಆದ್ರೂ ಬಂದ್ ಮಾಡ್ಲಿ. ಇವ್ರಿಗೆ ಸ್ಥಳಕ್ಕೆ ಬರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಒಂದು ಸಭೆ ಆದ್ರೂ ಮಾಡ್ಲಿ ಇಡೀ ರಾಜ್ಯದಲ್ಲಿ. ಏನು ಸಮಸ್ಯೆ ಆಗಿದೆ, ಪರಿಹಾರ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ. ನಾನು ಸಂಜೆ ಪ್ರೆಸ್ ಮೀಟು ಇದೆ, ಎಲ್ಲ ರೈತರು ಕೇಳ್ತಾ ಇದ್ದಾರೆ, ನಮಗೆ 1,00,000 ರೂಪಾಯಿ ಪರಿಹಾರ ಕೊಡಬೇಕು. 1,00,000 ಪರಿಹಾರ ಕೊಟ್ಟರೆ ಅಟ್ಲೀಸ್ಟ್ ನಾವು ಒಡವೆನಾದ್ರೂ ಬಿಡಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ತರ್ತೀರಿ, ಬದುಕ್ತೀರಿ ನಾವು. ಇಲ್ಲಾಂದರೆ ಎಕರೆಗೆ, ಇಲ್ಲಾಂದ್ರೆ ನಾವು ಬೀದಿ ಪಾಲಾಗ್ತೀರಿ ಅಂತ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಕೂಡಲೇ ಅವರಿಗೆ ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳಿಸ್ಬೇಕು, ಎಷ್ಟು ಹಾನಿಯಾಗಿದೆ ಅಂದಾಜು ಮಾಡಬೇಕು, ಕೂಡಲೇ ಅವರಿಗೆ ಪರಿಹಾರವನ್ನು ಕೊಡಬೇಕು. ಇದು ಆಗ್ರಹವನ್ನು ನಾನು ಮಾಡ್ತೀನಿ. ಅಧಿಕಾರಿಗಳು ಹೇಳುತ್ತೆ ಅವರೇ ಕೊಟ್ಟಿದ್ದು ಬೀಜ, ಅವರೇ ಕೊಟ್ಟಿದ್ದು ಗೊಬ್ಬರ, ಯಾಕೆ ಹಿಂಗಾಯ್ತು ಅಂತ ಅಧಿಕಾರಿಗಳ ಹತ್ರ. ಅದಕ್ಕೆ ನಾನೇನು, ಅಧಿಕಾರಿಗಳು ಅವರು ಬಂದಿದ್ದಾರೆ, ಎಲ್ಲ ಅಧಿಕಾರಿಗಳು ಅವ್ರೇನು ಹೇಳ್ತಾರೆ, ನಾನು ಈ ಒಂದು ರೋಗ ಬಂದರೆ ನಾವೇನು ಮಾಡೋಕ್ಕಾಗ್ತದೆ ಸರ್, ಇದು ಭೂಮಿಯಲ್ಲೇ ಇರ್ತೈತೆ, ಭೂಮಿಯಲ್ಲೇ ಇದೆ, ಅದು ಪ್ರತಿ ಸರಿ ಭೂಮಿಯಲ್ಲಿ ಇರ್ತೈತೆ. ಕೆಲವು ಒಂದು ಲಿಮಿಟೆಡ್ ಎಕರೆಗಳಿಗೆ, ಒಂದು 50-100 ಎಕರೆಗೋ ಅಷ್ಟೇ ಬರ್ತಾ ಇದ್ದಿದ್ದು, ಈಗ ಏಕಾಏಕಿ ಬಂದ್ಬಿಟ್ಟಿದೆ. ಯಾಕೆ ಬಂದಿದೆ ಅಂದ್ರೆ ತೇವಾಂಶ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಅಲ್ಲ ರೈತರು ಕೇಳಿದ್ರೆ ಏನ್ ತೇವಾಂಶ ಈ ಮಲೆನಾಡು ಪ್ರದೇಶದಲ್ಲಿ ಈ ಸರಿನೇ ಬಂತ ತೇವಾಂಶ? ಅಲ್ಲ, ನಿಮಗೆ ಅನುಮಾನ ಇದೆ ಕಳಪೆ ಬೀಜ ಇಲ್ಲ ಕಳಪೆ ಗೊಬ್ಬರ? 100% ನನಗೆ ಅನುಮಾನ ಇದೆ. ಮಾಡ್ಬೇಕು, ತನಿಖೆ ಮಾಡಿಸ್ಬೇಕು. ಈಗ ಸರ್ಕಾರ ಸಂಬಂಧಪಟ್ಟಂತೆ ಪರಿಹಾರದ ಯಾವುದಕ್ಕಾಗ್ಲಿ ರೆಡಿ ಇಲ್ಲ ಸರ್. ಈಗ ಪರಿಹಾರದಾಗ್ಲಿ ಸರ್ಕಾರ ಅಧಿಕಾರಿಗಳು ಸಹ ಅವ್ರಿಗೆ ಪರಿಹಾರ ಕೊಡಿಸ್ಬೋದು, ಅಥವಾ ರೈತರಿಗೂ ಆ ಭರವಸೆ ಇಲ್ಲ. ನಾನೀಗ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಎಸ್ಟಿಮೇಟ್ ಮಾಡಿದ್ದೀರಾ ಅಂತ. ಎಸ್ಟಿಮೇಟ್ ಮಾಡಿದ್ದೀನಿ ಅಂತಾರೆ. ಎಷ್ಟಕ್ಕೆ ಮಾಡಿದ್ದೀರಾ ಅಂದರೆ ನಾವು 25,000 ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಪರಿಹಾರಕ್ಕೆ ಎಕರ್ಗೆ. ನಾನು ಅದನ್ನ ಸಂಜೆ ಒಳಗಡೆ ನಾನು ಮಾತಾಡ್ತೀನಿ, ಅಧಿಕಾರಿಗಳ ಜೊತೆನೂ ಮಾತಾಡ್ತೀನಿ, ಸೆಕ್ರೆಟ್ರಿ, ಕೃಷಿ ಇವನ್ನೆಲ್ಲ ಜೊತೆನೂ ನಾನು ಮಾತಾಡ್ತೀನಿ. ಪರಿಹಾರ ಕೊಡಲೇಬೇಕು, ಕೊಡಲಿಲ್ಲ ಅಂದ್ರೆ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ನಾವು ಅವ್ರ ಜೊತೆ ನಿಂತು, ಯಾಕೋ ಅಧಿವೇಶನ ನಡೀತಾ ಇದೆ, ದೊಡ್ಡ ಇಶ್ಯೂ ಆಗ್ತೈತೆ ಇದು. ನಾವು ಹೋರಾಟವನ್ನು ನಾನು ಹೇಳಿದ್ದೀನಿ ಮಂಜುಗೆ, ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿ ನಾವು ಇದಕ್ಕೆ ಹೋರಾಟ ಮಾಡಿ ರೈತರಿಗೆ ನ್ಯಾಯ ಕೊಡಿಸೋ ಒಂದು ದಿಕ್ಕಿನಲ್ಲಿ ಅಂತಿಮ ಒಂದು ಪರಿಹಾರ ಸಿಗೋವರೆಗೂ ನಮ್ಮ ಹೋರಾಟವನ್ನ ನಾವು ಮಾಡ್ತೀವಿ. ಪರಿಹಾರ ಕೊಡಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ಯಾಕಂದ್ರೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಅಟ್ಲೀಸ್ಟ್ ಸಾಲ ಮಾಡೋದ್ರು ಕೊಡಿ ಅಂತ. ಹೆಂಗೂ ಹೋದ್ಸರಿ 1,05,000 ಕೋಟಿ ಮಾಡಿದ್ದೀರಾ, ಈ ಸರಿನೂ 1-2 ಲಕ್ಷ ಕೋಟಿ ಸಾಲ ಮಾಡಿ ರೈತರ ಜೀವವನ್ನ ಉಳಿಸಿ. ಯಾವ್ದಾದಕ್ಕೋ ಸಾಲ ಮಾಡಿದ್ದೀರಾ. ಟನಲ್, ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡ್ತಾ ಇದ್ದೀರಾ, ಟನಲ್ ರೋಡ್ಗೆ 50,000 ಕೋಟಿ ಟನಲ್ ರೋಡು. ನೀನು ಟನಲ್ ರೋಡು ಬೇಡ, ಇನ್ನು ಯಾವ ರೋಡು ಇದು ಬೇಡ. ಅಂದ್ರೆ ಈ ರಾಯರೆಡ್ಡಿನೇ ಹೇಳ್ಬಿಟ್ಟಿದಾರಲ್ಲ ಚಂದಾಗೆ, ನಿಮ್ಗೆ ಗ್ಯಾರಂಟಿ ಬೇಕಾ ರೋಡ್ ಬೇಕಾ ಅಂತ ಕೇಳಿದ್ದಾರೆ. ನಮ್ಗೆ ಗ್ಯಾರಂಟಿನೂ ಬೇಡ, ನಿಮ್ ಗ್ಯಾರಂಟಿ ಹಣನೂ ಬೇಡ, ರೋಡು ನೀವು ಮಾಡಬೇಡ್ರಿ, ನಿಮ್ಮ ಹೋಗ್ತಾಗ ಆಗಲ್ಲ. ಇನ್ನ ಅಟ್ಲೀಸ್ಟ್ ರೈತರು ಸಾಯ್ತಾ ಇರೋಂಥ ರೈತರಿಗೆ ಜೀವದಾನ ಕೊಡಿ, ಪರಿಹಾರ ಕೊಡಿ, ರೈತರಿಗೆ ಕಷ್ಟಕ್ಕೆ ಸ್ಪಂದನೆ ಮಾಡಿ. ಇಲ್ಲಾಂದ್ರೆ ಈ ರೈತರ ಶಾಪ ತಟ್ಟಿದ್ರೆ ಈ ಸರ್ಕಾರ ಸರ್ವನಾಶ ಆಗೋಗ್ತತೆ. ಸರ್ವನಾಶದ ಹಾದಿಯಲ್ಲಿ ಈ ಸರ್ಕಾರ ಇದೆ. ಸರಿ, ರೈತರಿಗೆ ಮೆಕ್ಕೆಜೋಳ ಒಂದೇ ಸರಿ ಉಳಿದಿದ್ದು. ಈಗ ಅವ್ರೇನ್ ಆರೋಪ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳೇ ಈ ಬಿತ್ತನೆ ಬೀಜ ಕಂಪನಿಯವ್ರ ಜೊತೆ ಶಾಮಿಲಾಗಿ ಕಳಪೆ ಬಿತ್ತನೆ ಬೀಜ ಕೊಟ್ಟವ್ರೆ ಅಂತ. ಹಿಂದೆನೂ ಜೋಳ ಬೆಳೆದಿದ್ದು ಯಾವಾಗ್ಲೂ ಹಿಂಗಾಗಿಲ್ಲ. ಈಗ ಇರೋ ಒಂದು ಕಡೆ ಬೆಳೆ ಈ ತರ ಆದ್ರೆ ಇದ್ರ ಬಗ್ಗೆ ತನಿಖೆ ಮಾಡಿ ಪರಿಹಾರ ಕೊಡ್ಬೇಕಂತ ರೈತರು ಒತ್ತಾಯ ಮಾಡ್ತಾರೆ. ನನ್ನ ಮುಂದೇನು ರೈತರು ಅದನ್ನೇ ಒತ್ತಾಯ ಮಾಡಿದ್ರು. ಇವರು ಬೀಜ ಕೊಡಿಸ್ತವ್ರು, ಇವರು ಅವ್ರು ಹೇಳಿದ ಪ್ರಕಾರ ನಾವು ಔಷಧಿ ಸಿಂಪಡಣೆ ಮಾಡಿದಿರಿ, ಔಷಧಿನೂ ಇವ್ರು ಹೇಳಿದ್ದೇ ತಗೊಂಡಿದ್ದೀರಿ, ನಾವು ಕಂಪ್ನಿನೂ ಅದೇ, ಎಲ್ಲ ಸೇಮ್ ಕಂಪ್ನಿಗಳಿಗೆ ತಗೊಂಡಿದ್ದೀರಿ. ಇಷ್ಟೆಲ್ಲ ಆದ್ಮೇಲೂ ಕೂಡ ಇವರು ಶಾಮೀಲಾಗಿದ್ದಾರೆ ಅಧಿಕಾರಿಗಳು ಅಂತ ನೇರವಾಗಿ ನನ್ನ ಮುಂದೆನೆ ಅಧಿಕಾರಿಗಳ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ. ಅವರು ಅಲ್ಲ, ಅವ್ರದ್ದು ರೋಟೀನ್ ಆನ್ಸರ್, ಅವ್ರದ್ದು ರೋಟೀನ್ ಆನ್ಸರೇ, ರೋಟೀನ್ ಕ್ರಾಪ್ ಅಂತಲ್ಲ ಅವ್ರದ್ದು. ಸರಿ ಅಣ್ಣ, ನಾನು ನಿನ್ಗೆ ಸ್ನೇಹಿತನಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. 1000 ವರ್ಷದಿಂದನೇ ಬೆಳೀತಾ ಇದಾರಲ್ಲ ಜೋಳನ ಎಲ್ಲರೂ, ಇಲ್ಲಂತಲ್ಲ. ಇವು ಉತ್ತರ ಕರ್ನಾಟಕದಲ್ಲಿ ಹೋದು ಜೋಳ, ರಾಗಿ, ಇವೆಲ್ಲ ಭತ್ತ 1000 ವರ್ಷದಿಂದ ಮಾಡ್ತಾ ಇದಾರಲ್ಲ, ಯಾಕ ರೋಟೀನ್ ಆಗಲ್ಲ? ಅದು 1000 ವರ್ಷದಿಂದ ಬೆಳೀತಾ ಇರೋದು ರೋಟೀನ್ ಆಗಲ್ಲ. ಈಗ 6-7 ಬೆಲೆ ಬಂದ ತಕ್ಷಣ ರೋಟೀನ್ ಅಂತ ಹೇಳಿದ್ರೆ ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ನಾವು ರೈತರ ಮಕ್ಕಳೇ, ನಾವು ರೈತರ ಕುಟುಂಬದಿಂದ ಬಂದಿದ್ದೆ, ನಾವು ಹೊಲಗಳಲ್ಲಿ ಕೆಲಸ ಮಾಡಿದ್ದೀರಿ. ನಾವು ಕೂಡ ಈಗ ಬೆಂಗಳೂರು ಆಗಿರ್ಬೋದು, ನಾವು ಸಣ್ಣ ಹುಡುಗರಿದ್ದಾಗ ಎಲ್ಲ ನಮ್ದು ಹಳ್ಳಿನೇ, ಜಾಲಹಳ್ಳಿ ನಮ್ದು. ಅದರಿಂದ ಯಾರಿಗೂ ತಿಪ್ಪೆ ಸಾರ್ಸಕ್ಕೆ ಇವ್ರೇನು ಬರೋದು ಬೇಡ. ಅವರು ಸರ್ಕಾರದ ಭವಿಷ್ಯ ಹೇಳಿದ್ರಲ್ಲ, ಎಲ್ಲಿ ಕವಡೆ ಶಾಸ್ತ್ರ ಹೇಳ್ತಾರೆ ಆದಿವಿಧಿಯಲ್ಲಿ 6 ವರ್ಷ ವಿಪಕ್ಷ ನಾಯಕರು ಅಂತ. ಕವಡೆ ಶಾಸ್ತ್ರ ಈಗ ಅದೇ ನಿಜ ಆಗೋಗ್ಬಿಡ್ತಲ್ಲ, ನನ್ನ ಶಾಸ್ತ್ರನೇ ನಿಜ ಆಗೋಯ್ತಲ್ಲ.
ಈಗ ನಾನು ಹೇಳಿದೆ ಕಾಂಗ್ರೆಸ್ ಎಮ್ ಎಲ್ ಎನೇ ಹೇಳ್ತಾ ಇದಾರಲ್ಲ, ಈಗ ರಾಮನಗರದ ಎಮ್ ಎಲ್ ಎ ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾ ಇದ್ದಾನೆ ಮನುಷ್ಯರೇ, ನೋಟಿಸ್ ಕೊಟ್ಟಿದ್ದೀರಾ, ನಾನು ಹೇಳ್ತಾ ಇದ್ದೀನಿ ಏನು ಮತ್ತೆ ಮಾಡ್ರಿ ಅಂತ. ಅವ್ರ ಏನು ಮಾಡ್ತೀಯಪ್ಪ ಅವನ್ನ, ಕಾಂಗ್ರೆಸ್ ಎಮ್ ಎಲ್ ಎನ ಏನು ಇವರು ಅವನ್ನ ಗುಂಡಿ ಕೊಡಿತಾರೆ, ಇವರು ಏನು ಮಾಡ್ತಾರೆ, ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತೀರಾ? ಮಾಡಿ ನೋಡೋಣ ದಮ್ಮಿದ್ರೆ ನಿಮಗೆ. ಡಿ ಕೆ ಯಾರು, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಅಭಿಮಾನದಿಂದ ಹೇಳ್ತಾರೆ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನ ಸ್ವಾಮೀಜಿ ಅವರ ಹೇಳಿದಾರಲ್ಲ, ಅವಕಾಶ ಕೊಡಬೇಕಾಯ್ತು, ಅಭಿಮಾನದಿಂದ ಹೇಳಿದ್ದಾರೆ. ಏನ್ ಮಾಡಕ್ಕೆ, ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಡೆ ನೋಟಿಸ್ ಕೊಡ್ತಾರೆ, ಇನ್ನೊಂದ್ ಕಡೆ ಅಭಿಮಾನದಿಂದ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗ್ಲಿ ಅಂತ. ಅಂದ್ರೆ ಅರ್ಥ ಆಯ್ತಲ್ಲ, ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ. 2.5 ವರ್ಷ ಮ್ಯಾಚ್ ಫಿಕ್ಸಿಂಗ್. ಬದಲಾಗ್ತಾರೆ ನಾನು ಅದೇ ಕವಡೆ ಆಯ್ತಲ್ಲ, ಯಾರು ನೋಡೋಣ. ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ, ಅಕ್ಟೋಬರ್ ನವೆಂಬರ್ ಅಲ್ಲಿ ಆಗುತ್ತೆ ಅಂತ. ಆದ್ರೆ ಏನ್ ಹೇಳ್ತಾರೆ, ಆದ್ರೆ ಏನು ಹೇಳ್ಬೇಕಲ್ಲ ಅವರು. ಇಲ್ಲ ಅಂದ್ರೆ ಈಗ ನಾನು ಕಾಂಗ್ರೆಸ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀವಿ. ಇದನ್ನ ಅನೌನ್ಸ್ ಮಾಡ್ಬೇಕಾಗಿರೋರು ಯಾರು? ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವರು. ಅವ್ರ ಬಾಯಲ್ಲಿ ಹೇಳಿಸ್ಬಿಡಿ, ನಾವು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡ್ಬಿಡಿ, ಮುಗ್ದೋಯ್ತು. ನಾವು ಕವಡೆ ಶಾಸ್ತ್ರನೂ ಇಲ್ಲ, ಗಿಳಿ ಶಾಸ್ತ್ರನೂ ಇಲ್ಲ, ಎಲೆ ಶಾಸ್ತ್ರನೂ ಇಲ್ಲ, ಯಾವ ಶಾಸ್ತ್ರನೂ ಇಲ್ಲ ಅಶೋಕಂದು. ಆಯ್ತು ಅಲ್ಲ, ಒಂದೇ ನಿಮಿಷ, ಅಟ್ಲೀಸ್ಟ್ ಹಾಳಾಗೋಗ್ಲಿ. ಅವ್ರು ದೂರ ಅವರೇ ಡೆಲ್ಲಿಯಲ್ಲಿ. ಇಲ್ಲಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಅಧ್ಯಕ್ಷ ಯಾರಪ್ಪ? ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಒಂದು ಪ್ರೆಸ್ ಮೀಟ್ ಕರೀಲಿ, ನಾಳೆ ಕರೆದುಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬಿಡ್ಲಿ. ನಾನು ನಾಳೆನೆ ಬಿಟ್ಬಿಡ್ತೀನಿ. ಸರ್, ಈ ಎಲ್ಲಾ ಪ್ರಶ್ನೆಗಳಿಗೆ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಹೇಳ್ತಾ ಇರೋದು ನಾವೇನ್ ನಿಮಗೆ ಹೇಳಕ್ ಬಂದಿದ್ವಾ 2 ವರ್ಷ ಮಾಡ್ಕೊಂತೀವಿ, ಚೇಂಜ್ ಮಾಡ್ಕೊತೀವಿ ಅನ್ನೋ ಮಾತುಗಳನ್ನ ಈ ಪ್ರಶ್ನೆ ನೀವು ಹೇಳಿ. ಮಾಧ್ಯಮ 4ನೇ ಆಧಾರ ಸ್ತಂಭ ಅಂತ ಹೇಳಿದ್ದಾರೆ. ಇದೇ ಬೇರೆ ನೀವು ಕರೀರಿ, ಯಾವ್ದಾನ ಮಾಧ್ಯಮದ ಒಂದು ಫಂಕ್ಷನ್ ಕರೆದಾಗ ಅವ್ರೇನ್ ಹೇಳ್ತಾರೆ, ಮಾಧ್ಯಮ 4ನೇ ಅಂಗ ಅಂತ ಹೇಳ್ತಾರೆ. ನ್ಯಾಯಾಂಗ, ಕಾರ್ಯಾಂಗ ಇವೆಲ್ಲ ಹೇಳೋದ್ರಲ್ಲಿ ಅದನ್ನೇ ಸುಳ್ಳು ಅಂತಂದ್ರೆ ನಿಜ ಯಾವ್ದಂಗಾರೆ? ಇವಾಗ ಅನ್ನಭಾಗ್ಯ ಈಗ 250 ಕೋಟಿಗೆ ಲಾರಿ ಅವರೆಲ್ಲ ನಿಲ್ಸಿರೋಂಥದ್ದು. ಸೊ ಇದ್ರ ಬಗ್ಗೆ ಈಗ ಅದು ಅವರು ಕೂಡ ಈಗ ಅದನ್ನ ಪೂರೈಸಕ್ಕಾಗಲ್ಲ, ಅವರು ಹಣ ನೋಡ್ರಿ ಯಾರ ಹತ್ರ ಈಗ ಅವರು ಕರ್ನಾಟಕದ ಬಡ್ಜೆಟ್ ಏನಿದೆ, ಉಳಿತಾ ಇದ್ದಿದ್ದೆ 80,000 ಕೋಟಿ ನಮ್ಮ ಹತ್ರ ಅಭಿವೃದ್ಧಿಗೆ. 4 ಲಕ್ಷ ಚಿಲ್ಲರೆ ನಮ್ದು ಬಡ್ಜೆಟ್ ಏನಿದೆ, ಅದರಲ್ಲಿ ಉಳಿತಾ ಇದ್ದಿದ್ದು 80,000 ಕೋಟಿ ನಾವು ಅಭಿವೃದ್ಧಿಗೆ ಕೆಲಸ ಮಾಡಬೇಕಾಯ್ತು. ಅಂದ್ರೆ ಆನ್ ಗೋಯಿಂಗ್ ವರ್ಕ್ಸ್ ಎಲ್ಲ ಇರ್ತೈತೆ, ಇವೆಲ್ಲ ಕೊಡ್ಬೇಕಾಯ್ತು. ಇವರು 65,000 ಕೋಟಿ ಈ ಫ್ರೀಗಳಿಗೆ ಕೊಟ್ಟ ಮೇಲೆ ಉಳಿದಿದ್ದು ಎಷ್ಟು ಉಳಿತೈತೆ? ಯಾರು ಕೊಡಕ್ಕಾಗತ್ತೆ? 15,000 ಕೋಟಿಯಲ್ಲಿ ಜಿಲ್ಲೆಗೆ ಎಷ್ಟು ಕೊಡ್ತೀರಿ ಹೇಳ್ರಿ? ಜಿಲ್ಲೆಗೆ ನಾವಿದ್ದಾಗ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 1,000 2,000 ಕೋಟಿ ಕೊಟ್ಟಿದ್ದೀರಿ ಅಭಿವೃದ್ಧಿ ಕಾರ್ಯಕ್ಕೆ 4 ವರ್ಷದಲ್ಲಿ. ಇವ್ರ ಯೋಗ್ಯತೆಗೆ 500 ಕೋಟಿನೂ ಕೊಡಕ್ಕೆ ಯೋಗ್ಯತೆ ಇಲ್ಲ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 100 ಕೋಟಿ ಇಲ್ಲ, 50 ಕೋಟಿನೂ ಇಲ್ಲ. ಹೇಳಿದಾನಲ್ಲ ಇವನು ಗುಲ್ಬರ್ಗ ಎಮ್.ಎಲ್.ಎ 2 ವರ್ಷದಿಂದ ತೆಂಗಿನಕಾಯಿ ಹೊಡೆದೆ, ಇನ್ನು ಅದು ಕೆಲಸನೇ ಪೂಜೆ ಶುರುವಾಗಿಲ್ಲ ಅಂತ ಹೇಳಿದ್ದಾರೆ. ಯಾರು? BR ಪಾಟೀಲ್ 2 ವರ್ಷದಿಂದ ಅಂತ ತೆಂಗಿನಕಾಯಿ ಹೊಡೆದಿದ್ದು. ಗುದ್ಲಿ ಪೂಜೆಲಿ ತೆಂಗಿನಕಾಯಿ ಹೊಡೆದಿದ್ದು ಇನ್ನಪ್ಪ ಆಗಿಲ್ಲ ಅಂತ ಅವ್ರ MLA ಹೇಳ್ತಾ ಇದಾರಪ್ಪ. ಒಬ್ಬ ನೇಣಾಕಂತೀನಿ ಅಂತ ಹೇಳಿದ್ರಲ್ಲ, ಯಾರು? ದಾವಣಗೆರೆ MLA ಕಾಂಗ್ರೆಸ್. ನಾನು ನೇಣಾಕೊಂಬಿಡ್ತೀನಿ ಅನುದಾನ ಕೊಡಲಿಲ್ಲ ಅಂದ್ರೆ. ಈ ಸ್ಥಿತಿ ಕರ್ನಾಟಕದಲ್ಲಿ ಅನುದಾನ ಅಲ್ಲ, ಸಂಬಳ ಕೊಟ್ರೆ ಸಾಕಾಗ್ಬಿಟ್ಟೈತೆ, ಆ ಪರಿಸ್ಥಿತಿ ಇರೋವಂಥದ್ದು. ಅದಕ್ಕೆ ರಾಯರೆಡ್ಡಿ 1 ಅಲ್ಲ 4 ಬಾರಿ ಹೇಳಿದ್ದಾನೆ, ಮೋಸ್ಟ್ ಕರಪ್ಟ್ ಈ ದೇಶದಲ್ಲಿ ಯಾವುದಾದ್ರೂ ರಾಜ್ಯ ಇದೆ ಅದು ಕರ್ನಾಟಕ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ರಾಯರೆಡ್ಡಿನೇ ಫೈನಾನ್ಸ್ ಅಡ್ವೈಸರ್ ಅವರು. ಮತ್ತೆ ಈಗ ಹೇಳಿದ್ದಾರೆ ಗ್ಯಾರಂಟಿ ಬೇಕಾ ಅಭಿವೃದ್ಧಿ ಬೇಕಾ ಅಂತ, ರಸ್ತೆ ಬೇಕಾ ಅಂತ ಕೇಳಿದ್ರು. ಅಭಿವೃದ್ಧಿ ಅಂದ್ರೆ ಅರ್ಥ ಆಗೋಯ್ತಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಕೊಟ್ಬಿಟ್ಟಿದ್ರಿ. ಆ 2,000 ತಗೊಂಡು ಅದ್ಯಾರೋ ಒಬ್ರು ಕಾಂಗ್ರೆಸ್ ಏಜೆಂಟ್ ಹೇಳಿದ್ರಲ್ಲ, ಅಮ್ಮನ ಲೇಡಿಂಗ್ ಕರ್ಕೊಂಬಂದು ನಿಲ್ಸಿದ್ರು, ನಾನು ಬೋರ್ವೆಲ್ ಹಾಕೊಂಬಿಟ್ಟೆ ಅಂತ. 2000ದಲ್ಲಿ ನಮ್ಮ ಬೋರ್ವೆಲ್ ಹಾಕಡೆ. ನೀವೇ ಹೇಳಿ, ಒಂದು ಬೋರ್ವೆಲ್ ಹಾಕ್ಬೇಕಾದ್ರೆ 10 ರಿಂದ 12 ಲಕ್ಷ ಖರ್ಚಾಗ್ತಪ್ಪ, ಸರ್ವಿಸ್ ತಗೊಳಕ್ಕೆ, ಎಲೆಕ್ಟ್ರಿಕ್ಕು ಎಲ್ಲ ಸೇರಿ. ಅದು ಹೆಂಗೆ ಅಮ್ಮ 2000ದಲ್ಲಿ ಆಯ್ತು, 2001 ವರ್ಷದ ತಗೊಳ್ಳಿ 24,000 ಆಯ್ತಪ್ಪ. ಕೊರಿಯಕ್ಕಾಗಲ್ಲ ರೀ, ಅವ್ನಿಗೆ ಅಡ್ವಾನ್ಸ್ ಕೊಡಕ್ಕಾಗಲ್ಲ. ನೀನು ಈಗ ಅದು ಕೊಡ್ಬೇಕಾದ್ರೆ ಈಗ ಒಂದು ಕನೆಕ್ಷನ್ ತಗೊಬೇಕಾದ್ರು ನಿಮ್ಗೆ 2 ಲಕ್ಷ ರೂಪಾಯಿ ಲಂಚ ಕೊಡ್ಬೇಕು. ಈಗ 2,000 ರೂಪಾಯಿದು ಬಿರಿ ಆ ಲಂಚಕ್ಕೆ ಆಗೋತತೆ.
ಇವ್ರು 2,000 ಹಿಂಗೆ ಕೊಡೋದು, ಕರೆಂಟ್ ಕನೆಕ್ಷನ್ ತಗೊಂಡಕ್ಕೆ 2 ಲಕ್ಷ ಕೊಡಬೇಕಲ್ಲ, ಈಗ ಕೊಡಬೇಕಲ್ಲ, ಅಲ್ಲೇ ಹೊರಟೋಯ್ತು. ಇನ್ನು ಬೋರ್ವೆಲ್ ಹಾಕೋದು ಎಲ್ಲಿ? ಅದೇ ಹೊಸ TC ಇದೆ ಹೇಳ್ತಾ ಇರೋದು. ಆ ಪರಿಸ್ಥಿತಿ ಇದೆ ಈಗ ರಾಜ್ಯದಲ್ಲಿ. ಅಜಾಗರೂಕತೆ ಅಂದರೆ ಹಣಕಾಸಿನ ಒಂದು ಆರ್ಥಿಕ ಅರಾಜಕತೆ, ಆರ್ಥಿಕ ಪರಿಸ್ಥಿತಿ ಅಂತೂ ಪಾತಾಳಕ್ಕೆ ಕುಸಿದೋಗಿದೆ. 1,05,000 ಸಾಲ ಮಾಡಿದ್ದಾರೆ. ಒಬ್ಬೊಬ್ಬರು ತಲೆ ಮೇಲೂ 1 ಲಕ್ಷ ಸಾಲ ಇದ್ದಾರೆ ಜನಗಳ ತಲೆ ಮೇಲೆ. ಇನ್ನು ಮುಂದಿನ ಬಡ್ಜೆಟಲ್ಲಿ ಇನ್ನೊಂದು 2 ಲಕ್ಷ ಸಾಲ ಮಾಡ್ತಾರೆ. ಪಾಪರ್ ಮಾಡಿ ಈ ರಾಜ್ಯವನ್ನು ಪಾಪರ್, ಹೆಂಗೆ ಕೇರಳ ಪಾಪರ್ ಆಗಿದೆ, ಹಿಮಾಚಲ್ ಪ್ರದೇಶ್ ಪಾಪರ್ ಆಗಿದೆ, ಹಂಗೆ ರಾಜ್ಯವನ್ನು ಪಾಪರ್ ಮಾಡಿ ಹೋಗುವಂತ ಪಾಪರ್ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದಾರೆ. OBC ಚೇರ್ಮನ್ ಏನೋ ಮಾಡ್ತಾರೆ ಅಂತ ರಾಷ್ಟ್ರಮಟ್ಟ ಹುದ್ದೆ ಕೊಡಕ್ಕೆ ಅವ್ರಿಗೆ ಕಿಕ್ಔಟ್ ಸ್ಕೀಮ್ ಹಾಕೊಂಡವ್ರೀಗ. ಕಿಕ್ಔಟ್ ಡೆಲ್ಲಿಗೆ ಕಿಕ್ಔಟ್ ಮಾಡ್ತಾರೆ, ಗ್ಯಾರಂಟಿ. ಪ್ಲಾನು ರೆಡಿಯಾಗಿದೆ, ಕುತಂತ್ರನೂ ಮಾಡಿದ್ದಾರೆ. ಸಿದ್ದರಾಮಯ್ಯ ಇಲ್ಲಿದ್ದರೆ, ಇಲ್ಲಿ ಕರ್ನಾಟಕದಲ್ಲಿದ್ದರೆ ಕಿರುಕುಳ ಅಂತೂ ಕೊಡ್ತಾರೆ. ಸುಮ್ಮನೆ ಅಂತೂ ಸಿದ್ದರಾಮಯ್ಯ ಮನೆಗೆ ಕೂತ್ಕೊಳಲ್ಲ. ಕಳೆದ ಬಾರಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನೆಮ್ಮದಿಗಿರಲೇ ಇಲ್ಲ. ಅವರೇ ಕಳಿಸ್ಬಿಟ್ರಿ ಎಲ್ಲರನ್ನು, ಹೋಗ್ರೋ BJPಗೆ ಹೋಗ್ರಿ ಅಂತ ಕಳಿಸ್ಬಿಟ್ಟು ವಿರೋಧ ಪಕ್ಷ ಆದಮೇಲೆ ನೆಮ್ಮದಿಯಾಗಿ ಇದ್ರು ಅವರು. ಅವ್ರಿಗೆ ಬೇಕೇ ಬೇಕು ಅಧಿಕಾರ. ಬಿಜೆಪಿ ನಾವ್ಯಾಕೆ ಮಾತಾಡೋಣ? ಈಗ ಅವರೇ ಕಳ್ಸ್ಕೊಡ್ತೀನಿ ಅಂದಾಗ ನಾವ್ಯಾಕೆ ಮಾತಾಡ್ಬೇಕು? ನಾವು ವಿಪಕ್ಷದವ್ರಿಗೆ ಯಾರು CM ಬೇಕು? ಯಾವರನ CM ಹಾಕೊಳ್ಳಿ, ನಾವಂತೂ ಈ ಸರ್ಕಾರನ ಬೀಳ್ಸಕ್ ಹೋಗೋ ಪ್ರಶ್ನೆನೇ ಇಲ್ಲ. ಬೀಳ್ಸೋದು ಇಲ್ಲ, ಪಕ್ಷಾಂತರ ಮಾಡೋದು ಇಲ್ಲ. ಅವರೇ ಬಿದ್ದು ಸಾಯ್ತಾರೆ, ನಾವು ಕಾಯ್ತಾ ಇರ್ತೀವಿ. ನಮ್ಗೆ ಯಾರೇ CM ಆಗಲಿ ನಮ್ಗೆ ಅದು ಮುಖ್ಯ ಅಲ್ಲ. ಕರ್ನಾಟಕದಲ್ಲಿ ನ್ಯಾಯವಾಗಿ ರೈತರಿಗೆ ಪರಿಹಾರ ಕೊಡಬೇಕು, ನ್ಯಾಯವಾಗಿ ಸಂಬಳ ಕೊಟ್ಕೊಂಡು ಆಸ್ಪತ್ರೆಗಳು ಶಾಲೆಗಳು ಸರಿಯಾಗಿ ನಡ್ಕೊಳಕ್ಕೆ ನೋಡ್ಕೋಬೇಕು. ಅಷ್ಟೇ ನಮ್ದು. ಯಾರನ CM ಆಗಲಿ ನಮ್ದೇನು ಅಭ್ಯಂತರ. ಅದು ಅವ್ರದ್ದು ಇನ್ನರ್ ಪಾಲಿಟಿಕ್ಸ್, ಅದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ. ಅದು ನಾನು ಅದಕ್ಕೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಮತ್ತೆ CM ಮಾಡೋದು, ಅವನ್ನ ತಿರ್ಗಿ 6 ತಿಂಗಳಿಗೆ ಇಳಿಸೋದು, ಮತ್ತೆ ಇನ್ನು 6 ತಿಂಗಳು, ಈ ಥರದ್ದು ಗೊಂದಲಗಳು ಮಾಡೋದ್ರಿಂದ ಈಗ 2 ವರ್ಷ 2 ತಿಂಗಳಲ್ಲಿ ಒಂದು ದಿನ ಆದರೂ ಪತ್ರಿಕೆಯಲ್ಲಿ CM ಬದಲಾವಣೆ ಅಂತ ಇರದೇ ಇರೋ ಪತ್ರಿಕೆ ಯಾವುದಾದ್ರೂ ಇದೆಯಾ? ಯಾವುದಾದ್ರೂ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿದಿನ ಒಬ್ಬ ಸ್ಟೇಟ್ಮೆಂಟ್ಗಳು ಇರೋವು. ಮುಖ್ಯಮಂತ್ರಿ ಬದಲಾವಣೆ, ಅಧಿಕಾರಿಗಳೆಲ್ಲ ಆರಾಮ್ಸೆ ಮಜಾ ಮಾಡ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು. ಸರ್, ಈಗ ಹಾಸನ ಜಿಲ್ಲೆಯಲ್ಲಿ 35ಕ್ಕೂ ಹೆಚ್ಚು ಹೃದಯಘಾತ ಪ್ರಕರಣಗಳು ಸಂಭವಿಸಿದೆ. ರಾಜ್ಯ ಸರ್ಕಾರದ ಇದು ಬಹಳ ನೋವಿನಿಂದ ಹೇಳುವಂತ ಒಂದು ವಿಚಾರ. ಇದು ಹಾಸನದಲ್ಲೇ ಪದೇ ಆಗ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿ ರಿಯಾಕ್ಷನ್ ಕೊಟ್ಬಿಟ್ಟಿದ್ದಾರೆ. ಏನಂತಂದರೆ, ಇದು ಕೋವಿಡ್ ಲಸಿಕೆಯಿಂದ ಆಯಿತು ಅಂತೇಳಿ ಕೊಟ್ಟಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಈ ಥರ ಹೇಳಿಕೆಗಳನ್ನು ಕೊಡೋದ್ರಿಂದ ನಗೆಪಾಟ್ಲಿಗೆ ಹಾಕಿದ್ದಾರೆ. ಈಗ ಅದರ ಮೇಲೆ ರಿಪೋರ್ಟ್ ಬಂದಿದೆ, ಡೆಲ್ಲಿಯ ಆರೋಗ್ಯ ಇಲಾಖೆನೂ ಕೊಟ್ಟಿದೆ, ಕೋವಿಡಿಂದ ಆಗಿಲ್ಲ ಅಂತ. ಇಲ್ಲಿ ನಮ್ಮ ಹೃದಯ ರೋಗ ಜಯದೇವ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ, ಮುಚ್ಚಾಕಿದ್ದಾರೆ. ಅವರು ಕೊಟ್ಟಿದ್ದಾರೆ ಇದು ಕೋವಿಡ್ ಅಂತ. ಅದೇನು ಕೋವಿಡ್ ಲಸಿಕೆ ಬರೀ ಹಾಸನದಲ್ಲೇ ಮಾತ್ರ ಆಗಬೇಕಾ? ಬೆಂಗಳೂರಲ್ಲೂ ಕೋವಿಡ್ ಕೊಟ್ಟಿದ್ದಾರೆ, ಡೆಲ್ಲಿಯಲ್ಲೂ ಕೊಟ್ಟಿದ್ದಾರೆ, ಎಲ್ಲ ಕಡೆ ಅಲ್ಲಾಗ್ದಿರ ಬರೀ ಹಾಸನದಲ್ಲೇ ಯಾಕೆ ಆಗ್ತಾ ಇದೆ? ರೀಸನ್ ಈಸ್ ದೇರ್. ಮಾಧ್ಯಮದಲ್ಲಿ ನೆನ್ನೆನೂ ಬಂದಿದೆ, ಇವತ್ತು ಬಂದಿದೆ, ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ. ಇದಕ್ಕೇನಾದರೂ ಒಂದು ಕಾರಣ ಇರಬೇಕು. ಜಿಲ್ಲಾ ಮಂತ್ರಿಗಳು 2 ತಿಂಗಳಿಂದ ಕಾಣೆಯಾಗಿದ್ದಾರೆ ಅಂತ ಸುದ್ದಿ ಬರ್ತಾನೆ ಇಲ್ಲ. ಬಂದೋತ್ರ ಹಾಸನಕ್ಕೆ ಬಂದಿಲ್ಲ, ಹಾಸನಕ್ಕೆ ಬಂದಿಲ್ಲ, ಅಲ್ಲಿಂದ ಅಲ್ಲೇ ಹಂಗೆ ಹೊರಟು ಹೋಗ್ತಾರೆ, ಬರಲೇ ಇಲ್ಲ. ಯಾರಾದರೂ ಹಿರಿಯ ಮಂತ್ರಿಗಳು, ಅಧಿಕಾರಿಗಳು ಯಾರಾದರೂ ಬಂದರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಏನು ರಿಯಲ್ ಥಿಂಗ್ ಏನು? ಸಾಯೋದಂತೂ ಸಾಯ್ತಾ ಇದ್ದಾರೆ, ಏನಾದರೂ ಒಂದು ಕಾರಣ ಇದ್ದೇ ಇರಬೇಕು. ಆ ಕಾರಣನ ಹುಡುಕೋ ಅಂಥದಕ್ಕೆ ಸರ್ಕಾರ ಎಚ್ಚರಿಕೆ ತಪ್ಪಿದೆ. ಸರ್ಕಾರ ಒಂದು ಸರಿ ಕೋಮಾ ಸ್ಟೇಜಲ್ಲಿ ಇರ್ತದಲ್ಲ, ಹಂಗಿದೆ ಕೋಮಾ. ಅವ್ರಿಗೆ ಅಧಿಕಾರ ಹಸ್ತಾಂತರ, ಯಾರು ಮುಂದೆ ಮಂತ್ರಿ ಆಗಬೇಕು, ATM ತಗೊಂಡು ದುಡ್ಡು ಡೆಲ್ಲಿಗೆ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು, ಇದೇ ಮಂತ್ರಿ ಕೊಡ್ತಾರಾ ಬೇರೆ ಮಂತ್ರಿ ಕೊಡ್ತಾರಾ, ಅದನ್ನ ರೇಟ್ ಎಷ್ಟು, ಇದರಲ್ಲಿ ಇಡೀ ಸರ್ಕಾರ ಮುಳುಗಿದೆ. ಅದಕ್ಕೋಸ್ಕರ ಜನ ಕಂಗಾಲಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.